ಆ್ಯಂಗಿಲ್ ಅನ್ನೋದು ಏನಿರುತ್ತಲ್ಲ, ಆ ಪಿರಮಿಡ್ ಆ್ಯಂಗಿಲ್ ಪ್ರಕೃತಿಯಲ್ಲಿರುವಂಥ ವಿಶೇಷವಾದಂಥ ರೇಸನ್ನು ಅಬ್ಸರ್ವ್ ಮಾಡಿ. ಅದಕ್ಕೆ ಪಿರಮಿಡ್ ಅಂದರೆ ಅರ್ಥ ಪೈಲಾ ಪ್ಲಸ್ ಮಿಡ್. ಅದು ಅಬ್ಸರ್ವ್ ಮಾಡಿ ಆ ಪ್ರದೇಶದಲ್ಲಿ ಶಕ್ತಿಯನ್ನು ಕೇಂದ್ರೀಕೃತ ಮಾಡುತ್ತೆ. ಪೈಲಾ ಪ್ಲಸ್ ಮಿಡ್. ಪೈಲಾ ಅಂದರೆ ಬೆಂಕಿ, ಈಜಿಪ್ಟಿಯನ್ ಲ್ಯಾಂಗ್ವೇಜ್ನಾಗ ಪೈಲಾ ಅಂದರೆ ಬೆಂಕಿ, ಮಿಡ್ ಅಂದರೆ ಮಧ್ಯಭಾಗದಲ್ಲಿ. ಈಗ ನೋಡಿ, ಒಂದು ಗಿಡ ಇರುತ್ತೆ, ಒಂದು ಹೊಳ ಇರುತ್ತೆ. ಒಂದು ಹೊಲದಾಗಿ ಒಂದು ಪಿರಮಿಡ್ ನಿರ್ಮಾಣ ಮಾಡಿ ಆ ಬೀಜಗಳನ್ನು ಪಿರಮಿಡ್ನಾಗಿತ್ತು ಮತ್ತು ಬಿತ್ತಕ್ಕೆ ಸ್ಟಾರ್ಟ್ ಮಾಡಿ ಇಳುವರಿಗೆ ಭಾಳ ಅದ್ಭುತವಾಗಿದೆ. ನೀವು ದಿನಕ್ಕೆ ಒಂದು 2 to 3 hours ಪಿರಮಿಡ್ ಕ್ಯಾಪ್ಸನ್ನು ಬಿಹೇವ್ ಮಾಡೋಕ್ಕೆ ಆರಂಭ ಮಾಡಿ, ನಿಮಗೆ ಗೊತ್ತಿರಲಾರ್ದಂಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅನ್ವಯಿಂಗ್ಲಿ ಥಿಂಗ್ಸ್ ಹ್ಯಾಪನ್ಸ್. ಒಂದು ಟೊಮೆಟೊ ಹಣ್ಣನ್ನು ತಗೊಳ್ಳಿ, 2 ಟೊಮೆಟೊ ಹಣ್ಣು ತಗೊಂಡು ಒಂದು ಪಿರಮಿಡ್, ಇನ್ನೊಂದು ಮಾಮೂಲು. ಒಂದು ಹಣ್ಣನ್ನು ಬಯಲು ಪ್ರದೇಶದಲ್ಲಿಡಿ, ಇನ್ನೊಂದು ಹಣ್ಣನ್ನು ಪಿರಮಿಡ್ ಕೆಳಗಿಡಿ. ಹೊರಗಿಟ್ಟಿರುವ ಹಣ್ಣು 4 ದಿನ ಹಬ್ಬ ಅಂದರೆ 5 ದಿನಕ್ಕೆ ಅವರು ಒಂದು ಸಮಾಜಕ್ಕೆ ಸೇರಿದರಲ್ಲ, ಇಡೀ ರಾಷ್ಟ್ರದ ಎಲ್ಲ ಸಮಾಜಕ್ಕೆ ಸೇರಿದಂಥ ಮತ್ತು ಅವರು ಈ ರಾಷ್ಟ್ರದ ಸಂವಿಧಾನ ರಚನೆ ಮಾಡಿ ಇಡೀ ದೇಶಕ್ಕೆ ಒಂದು ಸಂವಿಧಾನ ಎಲ್ಲರಿಗೂ ಏನೇನು ಆಗ್ತದೆ ಅದನ್ನೆಲ್ಲ ಮಾಡಿದಂಥ ವ್ಯಕ್ತಿ ಯಾರಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಹೇಳುತ್ತೆ. ಇವತ್ತು ಅವ್ರ ಹುಟ್ಟದ ಹಬ್ಬ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರಿಗೆ ಭಗವಂತ ಇನ್ನೂ ಒಳ್ಳೆ ರೀತಿ ಅವ್ರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ, ಮತ್ತು ಏನು ಇವತ್ತು ಸಂವಿಧಾನಕ್ಕೊಂದು ಅವ್ರದೇ ಆದಂಥ ಒಂದು ಇಟ್ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಮುಂದಿನ